ನಾರ್ಮಲ್ ಆದಂಥ ಟೂಗೆ ಬಂದು ರೀ. ಯಾಕಂದರೆ ಅನಾಥ ಬಿಸಿಲು ಇರೋದಕ್ಕೆ ಇಲ್ಲಿ ಪ್ಲಸ್ AC ಇರೋದಕ್ಕೆ ವೀರೇಂದ್ರ ಹೆಗಡೆ ಬರಾಗದಾನ. ಅವನು ಒಬ್ಬನ ಕರ್ಕೊಂಡು ಹೋಗೋದೈತಿ, ಅವನು ಕರ್ಕೊಂಡು ಹೋಗೋಣ. ವರುಣ್ ಕಣ್ಣಿಗೆ ಏನು ತೇರ್ ಕಂಡೈತಿಲ್ಲ. ಫಸ್ಟ್ ನಾ ಬಂದು ತೇರ್ ನೋಡಕತ್ತಿ ಇಲ್ಲಿ ಕ್ಯೂ ಐತಿ ಎದ್ರದ ಬಾ. ಯಾವ್ದು ಪೀಸ್ ಆಲೂಗಡ್ಡೆ ಇದ್ರೆ ಕೊಳ್ಳಿ. ಆಲೂಗಡ್ಡೆ ಸವಾಲು 1,80,000 ಏನೋ ಇದೆ. 1,80,000 ಇದೆ. 2 ಬಾಳೆ ಮೇಲೆ ವೀರ ಹುಡುಗಿ ಹೆಸರು ಬೆಳೆದೀನಿ. ಯಾರು ಇಬ್ರು ಹುಡುಗಿಯರ ಯಾವ್ದು ಹೋಗಿ ಕಳ್ಸಕ್ ಬಿಡ್ತೈತಿ ಆ ಹುಡುಗಿನೇ ವೀರಕ್ಕೆ ಸಿಗೋದು. 2 ಬಿದ್ದಿಲ್ಲ ಅಂದ್ರೆ ಬ್ರಹ್ಮಚಾರಿ ಆಡಿದಂಗ. Commandments, why? Man can't tell me nothing about this coke. Can't tell me nothing about this crack. ಗೈಸ್ ಗುರು ಎಲ್ಲರೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ. ಈಗ ನಾವು ಬಂದಿರೋದು ನಾರ್ಮಲ್ ಆದಂಥ ಟೂಗೆ ಬಂದು ರೀ. ಯಾಕಂದರೆ ಅನಾಥ ಬಿಸಿಲು ಇರೋದಕ್ಕೆ ಇಲ್ಲಿ ಪ್ಲಸ್ AC ಇರೋದಕ್ಕೆ ಸ್ವಲ್ಪ ಏನಾದ್ರು ತಿಂದು ಹೋಗೋಣ ಅಂತಂದು. ಎಲ್ಲಿಗೆ ಅಂತಂದರೆ ಸೀದಾ ಹೊಂಟಿರೋದು ನಾವು ಹಂಪಿ ಜಾತ್ರೆಗೆ ಹೊಂಟೀವಿ. ಬರೀ ಜಾತ್ರೆ ಏನು ಸುತ್ತಾಡಾಗತ್ತ ನೀವು ಹಂಗೆ ಹಿಂಗೆ ಅಂತಂತಲ್ಲ. ಹಂಪಿ ಜಾತ್ರೆ ವೆರಿ ಸ್ಪೆಷಲ್. ಇದ್ರಾಗ ಜೋಡಿ ತೇರು ಹೇಳಿತಾರೆ ರೀ ಹಂಪಿ ಜಾತ್ರೆಗೆ. ಅಣ್ಣ ಬರಲಿಲ್ಲ, ನೀ ಬಂದಲ್ಲ. ಇಲ್ಲಿ 2 ಕುಡ್ದ, ಅದಾದ್ಮೇಲೆ ಈಗ ಮತ್ತೆ ಇನ್ನೊಂದು ತಂದ. ಮತ್ತೆ ಪ್ರಮೋಷನ್ ಎಲ್ಲ ಹೇಳ್ಬಿಟ್ಟಿನಿ ಬರಕ್ಕೆ ಮುಂಚೆ. ಪ್ರಮೋಷನ್ ಅಂತ ಡೈಲಿ ನೋಡಿ ಏನ್ ಚಿಕನ್ ತಿಂತೇನ? ಎಲ್ಲಿ ಚಿಕನ್? ಅದು ಚಿಕನ್ ಚಿಕನ್ ಅಂದ್ರೆ ಈಗ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಚಿಕನ್ ಅದು ಟಚ್ ಆಗಿದೆ ನೋಡಿ ಸೈಡಿಂದ ಅಂಗಡಿ. ಸರಿ ಇಲ್ಲ ಗೈಸ್, ನಮಗೆ ಫಸ್ಟ್ ಇಲ್ಲಿ ತಗೊಂಬಿಡೋಣ. ಒಂದೇ ಇಲ್ಲಿ ಮಾಡೋದಿಲ್ಲ. ಜ್ಞಾಪಕತಾನೆ ಸೀದಾ ಹೋಗೋದ್ರಿ. ಇನ್ನೊಬ್ಬನ ನಮ್ಮ ವೀರೇಂದ್ರ ಹೆಗಡೆ ಬರಾಗದಾನ. ಅವನು ಒಬ್ಬನ ಕರ್ಕೊಂಡು ಹೋಗೋದೈತಿ, ಅವನು ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ನಾನು ಮತ್ತೆ ನಮ್ಮ ಭಾಳ ವರ್ಷದ ನಂತರ ನಮ್ಮ ವೀರೇಂದ್ರ ಹೆಂಗೆ ಅಭಿಪ್ರಾಯ ಅಣ್ಣ ನೀ ಹೇಳ್ತೆ, ನಾ ಅವನ ಕಡೆಯಿಂದ ಹೇಳಿಸ್ತೀನಿ. ನಾನು ವೀರೇಂದ್ರ, ನೀನು ವೀರೇಂದ್ರ ಅಂತ ಹೇಳಕ್ ಹೋಗ್ಬೇಡ. ಅಲ್ಲೇ ನಾನು ವೀರೇಂದ್ರ. ಹಾಂ, ಬೆಂಗಳೂರಿಂದ ಭಾಳ ದಿನ ಆದ್ಮೇಲೆ ಹೊಸಪೇಟೆ ಭಾಳ ತಿಂಗಳ ಅಂತ ಹೇಳ ತಿಂಗಳ ಅಂತ ಹೇಳಿ ಭಾಳ ತಿಂಗಳಿಂದ ಬೆಂಗಳೂರು ಬಿಟ್ಟೋಗಿದ್ದೆ. ಆದ್ರೆ ಈಗ ಹೊಸಪೇಟೆ ನೋಡ್ಬೇಕಂತ ನನ್ನ ಸಂಸಾರನೆಲ್ಲ ಅಲ್ಲೇ ಬೆಂಗಳೂರಾಗಿಟ್ಟು ಬಂದೀನಿ. ಈಗ ಅಲ್ಲೇ ಬಿಟ್ಟು ಬಂದೀನಿ. ಇಲ್ಲಿಂದ ಅಲ್ಲಿ ತೇರ್ ಚೆನ್ನಾಗಿರುತ್ತೆ. ಈಗ ಇದಾದ್ರೂ ಮುಂದೆ ಹೋಗೋಣ. ಲೆಟ್ಸ್. ಇಲ್ಲಿ ಕ್ಯೂ ನಿಂತೀವಿ. ಎದಕ್ಕಂತಂದ್ರೆ ವರುಣ್ ಕಣ್ಣಿಗೆ ಪ್ರಸಾದವನ್ನು ಕಂಡಿದ್ದು. ಆಮೇಲೆ ತಿಂದ್ರೆ ಆಯ್ತು. ಎಲ್ಲರಿಗೂ ಗೊತ್ತು ಏನಂತ. ಅದೇ ಈ ಕರೆಕ್ಟ್. ಈಗ ನೀ ಏನಂದ್ರೆ ಊಟ ಮಾಡಿದ್ಯೇನ್ರ ಮನೆಗೆ ನೀವು? ಎಲ್ಲರಿಗೂ ಗೊತ್ತಲೇ ಪ್ರಸಾದ ಯಾರು ಫಸ್ಟ್ ಹೋಗ್ತಾರಂತ. ಇಬ್ರು ಸೇರಿ ಸೈಜ್ ನೋಡಿ ಹೇಳ್ಬೋದು. ಬಂತು ನೋಡಲ್ಲ ಪ್ಲೇಟ್. ಈ ಸೈಜ್ ನೋಡಿ ಕಂಡಿಡ್ಬೋದು. ಬೇಕಾ ಇವತ್ತು ಗುಡಿಗೆ ಬಂದು ಊಟ ಮಾಡಿ ಪ್ಲೇಟ್ ಇಲ್ಲ ಹೆಂಗಾರ ಅವನು ಚಪಾತಿ ಹಿಡಿತಾನ. ನಾನು ಊಟ ಮಾಡಕ್ ಹಂಗಿಲ್ಲಪ್ಪ. ನಾನು ಅದ್ರ ಈ ಸೈಜ್ ನೋಡಿ ಕೂಡ 3 ಹಾಕತ್ತ. ಇದು ನೋಡ್ಲಿ, ಇದು ಒಂದು ಗೇಣ ಇದೆ. ಏನ್ ನೋಡ ಮುಂದೆ ವರುಣ್ ಕಣ್ಣಿಗೆ ಏನು ತೇರ್ ಕಂಡೈತಿಲ್ಲ. ಫಸ್ಟ್ ನಾ ಬಂದು ತೇರ್ ನೋಡಕತ್ತಿ ಇಲ್ಲಿ ಕ್ಯೂ ಐತಿ ಎದ್ರದ ಬಾ. ಅದಕ್ಕೆ ಇನ್ನೂ ತೇರ್ ಲೇಟ್ ಬಾಯ್ಲೆ. ಫಸ್ಟ್ ಒಂದು ಪ್ರಸಾದ ಬ್ಯಾಡ ಅನ್ಬಾರ್ದ. ಅದು ಹಂಗಂದು ಕರ್ಕೊಂಬಂದ್ಬಿಡ್ದ ನೀವನ. ಅದೇನು ಗೊತ್ತಾ, ಅಲ್ಲ ಅದು ಬಿಡು. ಈಗ ವೀರು ಏನು ಅಂದರೆ ಸ್ವಲ್ಪ ತಲೆ ಓಡಿಸಿ ವೀರು ಅನ್ನ ಸಾಂಬಾರು ನೀಡ್ಸ್ಕೊಂಬರಕ್ಕೆ ಹೋಗ್ಯಾನ. ಅದಕ್ಕೆ ಈಗ ಹೆಂಗೈತೆ ಅಣ್ಣ ಪ್ರಸಾದ ಏನು ಕಂಪ್ಲೇಂಟ್ ಏನಿಲ್ಲ. ಓಕೆನಾ? ಕರೆಕ್ಟ್ ಅಲ್ಲ ಪ್ರಸಾದಿಗೆ ಏನು ಕಂಪ್ಲೇಂಟ್? ಯಾವ್ದು ಹುಗ್ಗೇನು? ಗೋಧಿ ಪಾಯಸ. ಅದಿದು ಕಾಣ್ತದೆ. ಒಣ ಎಸ್ ನಮ್ಮ ವೀರು ಅನ್ನ ಸಾಂಬಾರಕ್ಕೆ ಮಗನ. ಇದು ತಡಿ ಅವನು ಒಂದು ತುತ್ತು ತಗೊಳ್ಳಿ. ಒಂದು ತುತ್ತು ಪ್ರಸಾದ ತುತ್ತು ಅಂತ ಈಗ ಅನ್ನ ಸಾಂಬಾರು ಹೆಂಗಿದ್ಲೆ ವೀರ? ಸ್ವಲ್ಪ ಗಟ್ಟಿ ಹಿಡ್ಕಡಿ. ಪ್ಲೇಟ್ ಹೆಂಗೆ ಹಿಡ್ಕೊಂಡಿರಿ ರೆಡಿ? ಯಾವ್ದು ಪೀಸ್? ಆಲೂಗಡ್ಡೆ ಇದ್ರೆ ಕೊಳ್ಳಿ. ಆಲೂಗಡ್ಡೆ ಬದ್ನಿಕಾಯಿ ಇದ್ರೆ ಹಾಕ್ಬಿಡ್ತೇನೆ ನನಗೆ. ಈಗ ಫೈನಲಿ ಬಂದು ರೀ. ಈಗ ಟ್ರೈನ್ ಮುಖಾಂತರ ಇದು ಹೂವಿನ ಹಾರ ಏನಿದೆ ಹಾಕತ್ತಾರೆ. ಇಲ್ಲೇ ಇದು ಅನ್ನ ಮತ್ತು ಹ್ಯಾಂಗಲ್ಲ
ಚಾಟಿಂಗ್ ಬ್ಯುಸಿ ಆಗ್ಯಾನ ಫುಲ್ಲು. ಈಗ ನಾವು ಟ್ಯಾಂಗರ್ ತೊಗೊಂಡಾಗತ್ತೀವಿ ಈಗ ಜೋಡಿ ತೇರು ಹಿಡಿತಾರೆ. ಸೊ ಫೈನಲಿ ಹೂವಿನಾರ ಹಾಕಿದ್ರೆ ದೊಡ್ಡದು ಹೂವಿನಾರ ಏನೈತೆ ಹಾಕಿ ವಾಪಸ್ ಹೊಂಟೈತ್ರಿ. ಏನಂತ ಸವಾಲು 1,08,000 ಏನೋ ಇದೆ. 1,00,000 1,08,000 ಇದೆ. ಫ್ಲಾಗ್ಲಿ ಫ್ಲಾಗಿಯಾ? ಫೋನ್ ಹೋಗ್ತಿತ್ತು ಅದ್ರ ಕೂಡ ಲೇ ಸಿಗಿ ಲೇ ಸ್ವರಣ ಅಲ್ಲ ಕೈಸ್ ಬಾಳೆಹಣ್ಣಿಗೆ ಹೆಸರು ಬರೀತಾನ ಬಸಿದಾನ ಹೇಳಾಗೈತೀನಿ ಕೇಳಲ್ಲ. ಎಲ್ಲಿ ಬಳ್ಳ ಕಾಣಕತ್ತ ಆನ್ ಮಾಡಿಯಾ? 2 ಬಾಳೆನ ಮೇಲೆ ವೀರೋಡಿಗೆ ಹೆಸರು ಬಳಿದೀನಿ. ಯಾರು ಇಬ್ರು ಹುಡುಗಿಯರ ಬೇಕಿ ಬೆಂಗಳೂರಾಗಿ ಬೇಕಿ ಹೊಸಪೇಟೆ ಹಾಕಿ 2 ಬಾಳೆಹಣ್ಣು ಹೊಸಿದ್ ನಾ ಯಾವ್ದೋ ಕಳ್ಸಕ್ ಬೆಳೆದೈತಿ. ಇದೊಂದು ಬಾಳೆಹಣ್ಣು ಹೊಸಿದ್ ನಾ ಯಾವ್ದು ಹೋಗಿ ಕಳ್ಸಕ್ ಬೆಳೆದೈತಿ. ಆ ಹುಡುಗಿನೇ ವೀರಕ್ಕೆ ಸಿಗೋದು. ಹೆಸರು ಹೇಳಲ್ಲ 2 ಬಿದ್ದಿಲ್ಲ ಅಂದ್ರೆ ಬ್ರಹ್ಮಚಾರಿ. ಅಯ್ಯ ಹಂಗಿಲ್ಲ 2 ಬಿದ್ದಾವ ಅಂದ್ರೆ ಹಂಗಿಲ್ಲ. ಹಂಗಂದ್ರೆ 3ನೇ ಆಪ್ಷನ್ ಅಂತ. ಈಗ ಒಂದು ತೇರು ಆಯ್ತು, ಈಗ ಇನ್ನೊಂದು ತೇರು ಅಲ್ಲೇ ಐತಲ್ಲ ಅದನ್ನ ಎಳ್ಕೊಂಡು ಹೋಗ್ತಾರೆ. ಈಗ ಲೆಟ್ಸ್ ಗಿವ್. ಈಗ ವೀರು ಫುಲ್ ಅನಾಹುತ ಬೆವರು ಮಾಡ್ತಾರೆ ಇವರು. ನಾನು ಅನಾಹುತ ಬೆವರು ಫುಲ್ ಹೋಗೋಣ. ಇದು ಆಡಿದಂಗ ಮನ್ಸಿಗೆ ಏನೇನು ಬರ್ತದೆ ಇಲ್ಲ ಹೇಳಬಾರ್ದು. ನಿಮಗೆ ಮನ್ಸಿದ್ರೆ ಈಗ ನಾ ಇವಾಗ ನಾರ್ಮಲ್ ಬ್ಲಾಗ್ ಮಾಡ್ಬೇಕಾದ್ರೆ ಮಕ್ಕ ಹಿಂಗೆ ಅಡ್ಡ ಹಿಡ್ಕೊಂಡೆ ಫೋನ್ ಅಡ್ಡ ಐತೆ ನೀ ಬಂದ್ರೆ ನೋಡು ಹೆಂಗ ಅವನೇ ಇಸ್ಕೊಂತ ಮೊಬೈಲ್ ಅಂದ್ರೆ ವೀರದೇ ಎಕ್ಸ್ಪ್ಲೋರ್ ಮಾಡುವಾಗ ಅಂದ್ರೆ ಭಾಳ ಇಷ್ಟ. ವೀರಾದ್ರೆ ಹೇಳಂಗಿಲ್ಲ ಅಂದ್ರೆ ಭಾಳ ಇಷ್ಟ ಎಲ್ಲ ಅನ್ಬಾರ್ದು. ವೀರ ಏನು ತೆಗಿಲಿ ಜಲ್ದಿ ಹೋಗಲ್ಲ ಅಂತ ವೀರ 2 ಹೆಸರು ಮೇಲೆ ಬರ್ದೀನಿ. ಅಲ್ಲ 2 ಬಾಂಡ್ ಮೇಲೆ ವೀರ ಹೆಸರು ಬರ್ದೀನಿ. ವೀರ ಅವ್ರ ಹೆಸರು ಕೂಡ ಬರ್ದೀನಿ. ನಿಜ ನೀನು ಹೇಳಿ ತೇರ ನಿಂದಿಸ್ಬಿಟ್ರಲ್ಲೇ ಅವರು ಕಕ್ಕ ಹೊಡ ಅಷ್ಟೇ. 2 ಸಿಗಲ್ಲ ಈಗ ಕರೆಕ್ಟ್ ಆಣ ಬಿಳ್ಳೆ ಸುಮ್ಮನೆ ಸರಿ ವರೋಣ ಅಂದಿ ಮಾರ್ ಅಣ್ಣ ಹೋಯ್ತಾ ಹತ್ರ ಬರೋ ಮಾಡ ತಡಿ ಎಲ್ಲರೂ ಸಿಗ್ತಾವ ನೋಡಿ ಕ್ಯಾಚ್ ಹಿಡಿ ಬರ್ತೈತೆ ನೋಡಿ ಅವನ ಕ್ಯಾಚ್ ಹಿಡಿ ಹಿಂದೆ ತಿರುಗಲಿ ಅವನ ನೀನು ಇನ್ನು ಬರೋದು ಯಾವ ಎರಡು ಅಡ್ಡ ಆಗ್ಬಿಟ್ಟು ಹೋಯ್ತಾ ಫೈನಲಿ ಜಾತ್ರೆ ಮುಗಿಸ್ಕೊಂಡಿವ್ರಿ. ಅರ್ಶಿನ ಕುಂಕುಮ ತೊಗೊಂಡ್ವಿ ಅಂದ್ರೆ ಫೋನ್ಪೇ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಅಣ್ಣ ಒಳ್ಳೆ ಮನಸ್ಸಿನಿಂದ ಮುಂದೆ ಹೋದ್ಮೇಲೆ ಮಾಡಿರಿ ಫೋನ್ಪೇ ಅಂತ ಹೇಳ್ಯಾರ. ಅದಕ್ಕೆ ಈಗ ಹುಲಿ ಗಾಡಿ ತೊಂದೈತೆ. ಈಗ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಈಗ ಫೈನಲಿ ಮನೆಗೆ ಬಂದ್ರಿ. ಇನ್ನೊಂದು ಏನಂದ್ರೆ ಇವತ್ತು ಜಾತ್ರೆ ಅಂತೂ ಚಲೋ ಆಗೈತ್ರಿ. ಇನ್ನೊಂದೇನಂದ್ರೆ ನೆಕ್ಸ್ಟು ಸಾಂಗು ಕರಿಯೋಲೆ ಪ್ರಾಕ್ಟೀಸ್ ಮಾಡಾಕತ್ತೀನಿ ರೀ. ಸ್ವಲ್ಪ ಭಾಳ ಪಿಚ್ಚು ಅದಿದೆ ಐತ್ರಿ. ಅಂದ್ರೆ ನನ್ನ ವಾಯ್ಸಿಗೆ 1% ಸೆಟ್ ಆಗುತ್ತಿಲ್ಲ. ಸುಮ್ಮನೆ ಟ್ರೆಂಡಿಂಗ್ ಇರಲಿ ಅಂತಂದು ಹಾಡಾಗತ್ತೀನಿ ಆಟ. ಅದ್ರ ಬಿಟ್ಟು ಅಂದ್ರೆ ಸ್ವಲ್ಪ ಲಿರಿಕ್ಸ್ ಈಸಿ ಅದಾವ ಅಂದ್ರೆ ಅದು ವೇವ್ ಏನು ತೊಗೊಂಡೋಗ್ಯಾನವ ಸ್ವಲ್ಪ ಟಫ್ ಐತಿ ಅಷ್ಟೇ. ಅದೇನು ನೋಡೋಣ ಅಂತ ಹೇಳ್ಕೊಂತೆ. ಇವತ್ತಿನ ಬ್ಲಾಗ್ ಐ ಥಿಂಕ್ ನಿಮಗೆ ಇಂಟ್ರೆಸ್ಟ್ ಬಂದಿರ್ಬೋದೇನೋ ಅಂತ ಅಂದ್ಕೊಂಡಿನಿ. ಫಸ್ಟ್ ಟೈಮ್ ಯಾರು ನೋಡಾಕತ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸಿ ಅಂತ ಹೇಳ್ಕೊಂಡು ನಾನು ನಿನಗೆ ಕೂಗಿ ಹೇಳೀನಿ.
ಫಸ್ಟ್ ಟೈಮ್ ಯಾರು ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮಾಡಿ ಸಂದರ್ಭ ಟೇಕ್ ಕೇರ್. ಗುಡ್ ನೈಟ್, ಸ್ವೀಟ್ ಅಂಡ್ ಲವ್ ಯು ಗೈಸ್.